गुरुर्देवो महेश्वरः गुरुस्साक्षात् परं ब्रह्म तस्मै ಶ್ರೀ ಗುರವೇ ನಮಃ. ಓಂ ಓಂ ಓಂ. ಇಲ್ಲಿ ತದ್ದ ಇದಂ ತರ್ಹಿ ಅವ್ಯಾಕೃತಮಾಸೀತ್ ಏತದ್ ವಾಕ್ಯಸ್ಯ ವ್ಯಾಖ್ಯಾನम् ಅಭೂತ್. ಇಕ ಅನಂತರ ವ್ಯಾಖ್ಯಾನಂ ಅನಂತರಂ ಕಿಂ ನಾಮರೂಪ ವ್ಯಾಕರಣಂ ಇತಿ ಶೀರ್ಷಿಕಾ. ತತ್ರ ಮಂತ್ರಭಾಗಃ ತದ್ ನಾಮರೂಪಾಭ್ಯಾಮೇವ ವ್ಯಾಕ್ರಿಯತ. ಅಸೌ ನಾಮ ಅಯಂ ಇದನ್ ರೂಪಃ ಇತಿ. ತದಿದಂ ಅಪ್ಯೇತರ್ಹಿ ನಾಮರೂಪಾಭ್ಯಾಮೇವ ವ್ಯಾಕ್ರಿಯತೆ ಅಸೌ ನಾಮ ಅಯಂ ಇದನ್ ರೂಪಃ ಇತಿ. ಎಲ್ಲಿದೆ? ಒಂದು ನಿಮಿಷ. ಇದೇನಪ್ಪ, ಕರ್ಸರೇ ಸಿಗಲ್ಲ. ಕರ್ಸರೇ ಸಿಗ್ತಾ ಇಲ್ಲ. ಸಿಕ್ಕಿತು. ಅಸೌ ನಾಮ ಇದನ್ ರೂಪಃ ಆಯಿತು. ಈಗ ಏತಸ್ಯೋಪರಿ ಭಾಷ್ಯಂ. ನಾಮರೂಪ ವ್ಯಾಕರಣಂ ಕಥಮಭೂತ್. ತದಿತ್ಯುಕ್ತೆ ಏವಂ ಭೂತಂ ಜಗತ್ ಅವ್ಯಾಕೃತಂ ಸತ್. ಏವಂ ಭೂತಂ ಇತ್ಯುಕ್ತೆ ನಾಮರೂಪಭೂತಂ. ನಾಮರೂಪಭೂತಂ ಜಗತ್ ಪೂರ್ವಂ ಅವ್ಯಾಕೃತಂ ಸತ್ ನಾಮರೂಪಾಭ್ಯಾಂ ಏವ ವ್ಯಾಕ್ರಿಯತ. ನಾಮರೂಪಾಭ್ಯಾಂ ಇತಿ ಕಥಮ ವಿಭಕ್ತಿಃ ತತ್ ಭಾಷ್ಯೇಣ ವಿವ್ರಿಯತೆ. ನಾಮ್ನಾ ಚ ರೂಪೇಣ ಚ ಅಂದರೆ ತೃತೀಯ ವಿಭಕ್ತಿ. ನಾಮ್ನಾ ಚ ರೂಪೇಣ ಇವ ಚ ನಾಮರೂಪಾಭ್ಯಾಂ ಇತಿ ತೃತೀಯ ವಿಭಕ್ತಿ ಇತ್ಯರ್ಥಃ. ತೃತೀಯ ವಿಭಕ್ತೇರರ್ಥಃ ನಾಮ್ನಾ ರೂಪೇಣ ಚ ಇತಿ ಇತ್ತಂಭೂತೆ ತೃತೀಯ. ತೃತೀಯ ಇತಿ ನ ತು ಕರಣಾರ್ಥೆ, ನ ತು ಕಾರಣಾರ್ಥೆ, ನ ಕರಣಾರ್ಥೆ ನ ಕಾರಣಾರ್ಥೆ, ಕಿಂತು ತತ್ತದ್ ರೂಪೇಣ, ಆ ರೂಪವಾಗಿ, ಆಗಿ ತತ್ತತ್ ರೂಪೇಣ ಮೀನ್ಸ್ ತತ್ತತ್ ರೂಪವಾಗಿ ಇತಿ ಇತ್ತಂಭೂತೆ ತೃತೀಯ. ಸೊ ನಾಮ್ನಾ ರೂಪೇಣ ಚ ವ್ಯಾಕ್ರಿಯತ ಅಂದರೆ ನಾಮವಾಗಿ ರೂಪವಾಗಿ. ನಾಮರೂಪೇಣ ಅಂದರೆ ಇತ್ತಂಭೂತೆ ತೃತೀಯ. ನಾಮಭೂತಂಚ ರೂಪಭೂತಂಚ. ನಾಮಭೂತೇನ ರೂಪಭೂತೇನ ಚ ವ್ಯಾಕ್ರಿಯತ. ವ್ಯಾಕ್ರಿಯತ ಇತಿ ಶಬ್ದಸ್ಯ ಕೋ ಅರ್ಥಃ? ಕರ್ಮಕರ್ತೃಪ್ರಯೋಗಾತ್ ತತ್ ಸ್ವಯಮೇವ ಆತ್ಮೈವ ವ್ಯಾಕ್ರಿಯತ. ಕರ್ಮಕರ್ತೃಪ್ರಯೋಗಾತ್. ಕರ್ಮಕರ್ತೃಪ್ರಯೋಗವನ್ನು ಮಾಡಿರುವುದರಿಂದ ದ್ವಿತೀಯ ಟಿಪ್ಪಣಿ. ಕರ್ಮಕರ್ತು ಇತ್ಯುಕ್ತೆ ಕರ್ಮಣಿ ಪ್ರಯೋಗ ಐತಿ. ವ್ಯಾಕೃತ ಎಂದು ವ್ಯಾಕರಣ ಮಾಡಲ್ಪಟ್ಟಿತು ಎಂಬರ್ಥದ ಕರ್ಮಣಿ ಪ್ರಯೋಗದಲ್ಲಾಗಲಿ, ವ್ಯಾಕರಣವಾಯಿತು ಎಂಬರ್ಥದ ಕರ್ಮಕರ್ತರ ಪ್ರಯೋಗದಲ್ಲಾಗಲಿ ಇದೆ ಎಂದು ಭಾವಿಸಬಹುದು. ಕರ್ಮಕರ್ತೃ ಪ್ರಯೋಗಾದಿತ್ಯುಕ್ತೆ ಕರ್ಮಣಿ ಪ್ರಯೋಗ ಕರ್ತರಿ ಪ್ರಯೋಗಶ್ಚ ಉಭಯಮಪಿ ಇತಿ ಶ್ರೀಚರಣಃ ವದಂತಿ. ಇಲ್ಲಿ ಕರ್ತೃವನ್ನು ಸ್ಪಷ್ಟವಾಗಿ ಹೇಳಿಲ್ಲವಾದ್ದರಿಂದ ಕರ್ಮಕರ್ತರಿ ಪ್ರಯೋಗವೆಂದು ಭಾಷ್ಯದಲ್ಲಿ ಬರೆದಿದೆ. ಅಂದರೆ ಕರ್ಮಣಿ ಕರ್ತರಿ ಚ. ಕರ್ತರೀತಿ ಸ್ಪಷ್ಟನ್ನೋಕ್ತಂ. ನೋ ವ್ಯಾಕ್ರಿಯತ ಇತ್ಯುಕ್ತೆ ವ್ಯಾಕರಣಕರ್ತ ಕಃ? ನಾಮರೂಪ ಅವ್ಯಕ್ತಂ ವ್ಯಕ್ತರೂಪೇಣ ನಾಮರೂಪಾಭ್ಯಾಂ ಯಃ ವ್ಯಾಕರೋತಿ ವ್ಯಾಕರಣಕರ್ತ ಸ್ಪಷ್ಟತಯಾ ನೋಕ್ತಃ. ಅವ್ಯಕ್ತಮಾಸೀತ್ ಅವ್ಯಾಕೃತಂ ತದ್ ವ್ಯಾಕ್ರಿಯತ ಇತ್ಯೇವ ಉಚ್ಯತೆ. ಅವ್ಯಾಕೃತಮಾಸೀತ್ ತತ್ ವ್ಯಾಕ್ರಿಯತ ಅಂದರೆ ಯಥಾ ಆಂಗ್ಲಭಾಷಾಯಾಮ್ ಉಚ್ಯತೆ, ಡಿಪ್ಲೊಮೆಟಿಕ್ ಭಾಷಾಯಾಮ್, ದೇರ್ ವಾಸ್ ಅನ್ಮ್ಯಾನಿಫೆಸ್ಟ್ ಆ್ಯಂಡ್ ದಟ್ ಬಿಕೇಮ್ ಮ್ಯಾನಿಫೆಸ್ಟ್. ಅವ್ಯಾಕೃತಮಾಸೀತ್ ಅವ್ಯಾಕೃತಂ ವ್ಯಾಕೃತಮಭೂತ್. ಸಂಸ್ಕೃತೆ ಅಪಿ ತಥೈವ ವಕ್ತುಂ ಶಕ್ಯತೆ. ಅವ್ಯಾಕೃತಮಾಸೀತ್ ತತ್ ವ್ಯಾಕೃತಮಭೂತ್. ಕೇನ ಕೃತಂ ಇತಿ ಕರ್ತ ನೋಚ್ಯತೆ. ಅತ ಏವ ಅತ್ರ ಇದು ಕರ್ಮಣಿ ಪ್ರಯೋಗ ಏವ ವಕ್ತವ್ಯ. ವ್ಯಾಕ್ರಿಯತ ಇತಿ ಕರ್ಮಕರ್ತೃಪ್ರಯೋಗಾತ್ ತತ್ ಸ್ವಯಮೇವ ಆತ್ಮೈವ ವ್ಯಾಕೃತ. ಕರ್ಮಕರ್ತೃಪ್ರಯೋಗಾತ್ ಏಕ ಹೇಳಿದ್ದರೆ ಕರ್ಮಣಿ ಪ್ರಯೋಗಾದಿತ್ಯುಕ್ತೆ ನೋ, ಕರ್ಮಕರ್ತೃಪ್ರಯೋಗಾದಿತ್ಯುಕ್ತೆ ಕರ್ಮಣಿ ಪ್ರಯೋಗಾದಿತಿ.
ಅದು ಸ್ಪಷ್ಟ ಹೇಳಬೇಕತ್ತ. ಕರ್ತೃ ಶಬ್ದ ಸ್ವಲ್ಪ ಕನ್ಫ್ಯೂಸ್ ಮಾಡ್ತಾ ಇದೆ ಅಲ್ಲವೇ? ಕರ್ಮಣಿ ಪ್ರಯೋಗ ವ್ಯಾಕ್ರಿಯತ, ವ್ಯಾಕ್ರಿಯತ ಅಕ್ರಿಯತ. ಸೊ ಕರ್ಮಕರ್ತೃ ಪ್ರಯೋಗಾದಿತ್ಯುಕ್ತೆ ಆ ಕರ್ತೃ ಶಬ್ದವು ಹೊಂದುತ್ತಾ ಇಲ್ಲಪ್ಪ, ಅಂಥದ್ದಿದೆಯಾ ಸಂಸ್ಕೃತದಲ್ಲಿ? ಅಹಮಪಿ ನ ಜಾನಾಮಿ. ಸ್ವಾಮೀಜಿ ಟಿಪ್ಪಣಿನ ವಕ್ತವ್ಯಮಾಸೀತ್. ಅಂದರೆ ಕರ್ತ ಸ್ಪಷ್ಟತೆಯ ನೋಕ್ತಃ. ಅದೇ ಸ್ವಾಮೀಜಿ ಹೇಳ್ತಾ ಇದ್ದಾರೆ, ಅತ್ರ ಕರ್ತಾ ಕಃ ಇತಿ ನೋಕ್ತಃ. ವ್ಯಾಕರಣಂ ಕಕ್ಕರೋತಿ ಸ್ವಯಮೇವ ವ್ಯಾಕರೋತಿ. ಸ್ವಯಮೇವ ವ್ಯಾಕರೋತಿ ಇತ್ಯುಕ್ತೆ ಸ್ವಯಂ ಕರ್ತ, ಸ್ವಯಂ ಕರ್ತ, ಕರ್ತಾ ಕಃ ನೋಕ್ತಃ. ಅತಏವ ಕರ್ಮಣಿ ಪ್ರಯೋಗ ಏವ ಯುಜ್ಯತೆ. ಅತಏವ ಉಚ್ಯತೆ ಸ್ವಯಮೇವ ಆತ್ಮೈವ ವ್ಯಾಕ್ರಿಯತ. ಸ್ವಯಮೇವ ವ್ಯಾಕ್ರಿಯತ ಅಂದ್ರೆ ಇತ್ಯುಕ್ತೆ ಸ್ವಯಮೇವ ವ್ಯಾಕರಣಕರ್ತ ಸ್ವಯಮೇವ ವ್ಯಾಕ್ರಿಯಮಾಣಃ ಉಭಯಮಪಿ ಇತಿ ಅಸ್ತು. ತತ್ರ ವ್ಯಾಕ್ರಿಯತ ಇತಿ ಶಬ್ದಸ್ಯ ಅರ್ಥಂ ಬ್ರೂತೆ. ಪಶ್ಯ, ವಿ ಆ ಅಕ್ರಿಯತ. ವಿ ಆ ಇತಿ ಉಪಸರ್ಗವು, ಅಕ್ರಿಯತ ಇತಿ ಕ್ರಿಯಾಪದಂ. ವಿ ಶಬ್ದಸ್ಯ ಅರ್ಥಃ ವಿಸ್ಪಷ್ಟಂ. ವಿಸ್ಪಷ್ಟಂ ವಿ ಇತಿ ವಿಸ್ಪಷ್ಟಂ ನಾಮರೂಪ ವಿಶೇಷಾವಧಾರಣ ಮರ್ಯಾದಂ. ಆ ಇತಿ ಏನು ಹೇಳಿದ್ದಾರೆ? ನಾಮರೂಪ ವಿಶೇಷ ಅವಧಾರಣ ಮರ್ಯಾದಂ. ಮರ್ಯಾದ ಶಬ್ದಸ್ಯ ಕೋ ಅರ್ಥಃ? ತತ್ಪರ್ಯಂತ, ತಾವತ್ಪರ್ಯಂತಂ. ಮರ್ಯಾದ ಶಬ್ದಸ್ಯ ಅರ್ಥಃ ಲಿಮಿಟ್. ಅದು ಮರ್ಯಾದ ಕಥಂ ಬಂತೋ? ಶಾಸ್ತ್ರಮರ್ಯಾದ. ಶಾಸ್ತ್ರಮರ್ಯಾದ ಇತ್ಯುಕ್ತೆ ಶಾಸ್ತ್ರೋಕ್ತ ಲಿಮಿಟ್. ಶಾಸ್ತ್ರೋಕ್ತ ಲಿಮಿಟ್ ಶಾಸ್ತ್ರಮರ್ಯಾದಾಂ ಪಾಲಯತಿ. ತತ್ ಮರ್ಯಾದಾ ಶಬ್ದಃ ಅಸ್ಮತ್ ಭಾಷಾಯಾಂ ಅನಂತರಕಾಲೆ ಸಂಸ್ಕೃತೇಪಿ ಭವೇತ್. ಮರ್ಯಾದಾ ಇತ್ಯುಕ್ತೆ ನಿಯಮಃ ಇತಿ. ಶಾಸ್ತ್ರೋಕ್ತ ನಿಯಮಃ ಇತ್ಯಸ್ಮಿನ್ ಅರ್ಥೇ ಉಚ್ಯತೆ. ಏವಂ ಕಿಲ ಶಾಸ್ತ್ರಮರ್ಯಾದಾಂ ಪಾಲಯತಿ, ಲೋಕಮರ್ಯಾದಾಂ ಪಾಲಯತಿ. ಮರ್ಯಾದಾ ಇತ್ಯುಕ್ತೆ ಲಿಮಿಟ್. ಲಿಮಿಟ್ ಇತ್ಯುಕ್ತೆ ನಿಯಮಃ. ಯದ್ಯಪಿ ಶಬ್ದಾರ್ಥಃ ಮರ್ಯಾದಾ ಲಿಮಿಟ್ ಏವ. ಲಿಮಿಟ್ ಇತಿ ತತ್ ಪರಿಮಿತಿ, ತಾವತ್ಪರ್ಯಂತಂ ಇತಿ. ಸೊ ನಾಮರೂಪ ವಿಶೇಷ ಅವಧಾರಣ ಪರ್ಯಂತಂ. ವ್ಯಕ್ತಿಭಾವಃ ವಿಸ್ಪಷ್ಟಂ ವ್ಯಕ್ತಿ ಭವತಿ ಇತ್ಯುಕ್ತೆ ವಿಸ್ಪಷ್ಟತಾ ಕಥಂ? ಕಸ್ಮಿನ್ ಅರ್ಥೆ ವಿಸ್ಪಷ್ಟಂ? ವಿಸ್ಪಷ್ಟಂ ಅಸ್ಪಷ್ಟಮಪಿ ಭವತಿ ಕಿಂ? ಕದಾ ವಿಸ್ಪಷ್ಟಂ ಇತಿ ವಕ್ತುಂ ಶಕ್ಯತೆ. ಕದಾ ಶಕ್ಯತೆ ವಿಸ್ಪಷ್ಟಂ ಇತಿ ನಾಮರೂಪ ವಿಶೇಷ ಅವಧಾರಣ ಪರ್ಯಂತಂ. ಯದಾ ಇದಂ ನಾಮ ಇದಂ ರೂಪಂ ಇತಿ ಪೃಥಕ್ ಪೃಥಕ್ ಏಕೈಕ ನಾಮ ಏಕೈಕ ರೂಪಂ ಯಾವತ್ ಪೃಥಕ್ ಪೃಥಕ್ ಸ್ಪಷ್ಟತೆಯ ಅವಗಮ್ಯತೆ ತಾವತ್ ಪರ್ಯಂತಮಿತಿ. ನಾಮರೂಪ ವಿಶೇಷ ಅವಧಾರಣ ಪರ್ಯಂತಂ. ವಿಶೇಷತೆಯ ಏಕೈಕಸ್ಯ ವಿಶಿಷ್ಟ ಜ್ಞಾನಂ ಭವೇತ್ ಸ್ಪಷ್ಟತೆಯ. ವಿಶೇಷ ಅವಧಾರಣ ಮರ್ಯಾದಂ ವ್ಯಕ್ತಿಭಾವಮಾಪದ್ಯತ ತಾವತ್ ಪರ್ಯಂತಂ ವ್ಯಕ್ತಿಭಾವಂ ಪ್ರಕಟೀಭಾವಂ. ಓಕೆ. ಸಾಮರ್ಥ್ಯಮಿತ್ಯುಕ್ತೆ ಸ್ಪಷ್ಟೀಕರಣ ಸಾಮರ್ಥ್ಯದಿಂದ ಕಿಮುಚ್ಯತೆ? ತತ್ ಸಾಮರ್ಥ್ಯಾತ್ ಕಿಂ ಭವತಿ? ಸಾಮರ್ಥ್ಯಾತ್ ಇತ್ಯುಕ್ತೆ ವ್ಯಕ್ತೀಕರಣಂ ಕಥಂ ಭವತಿ? ವ್ಯಕ್ತಿಭಾವಂ ಸಾಮಾನ್ಯತಯ ನಿಯಂತೃ ಕರ್ತೃ ಸಾಧನ ಕ್ರಿಯಾ ನಿಮಿತ್ತಂ ಇತ್ಯಾದಿ ಅಪೇಕ್ಷಿತಂ ಭವತಿ. ಯಾವುದೇ ಕರ್ಮಾರ್ಥಂ, ಕರ್ಮಕ್ಕೆ ಏನೇನು ಬೇಕು? ನಿಯಂತೃ ಬೇಕು, ಕರ್ತ ಅಪೇಕ್ಷಿತಃ, ಸಾಧನಂ ಅಪೇಕ್ಷಿತಂ. ಕಸ್ಯಚಿತ್ ಅವ್ಯಕ್ತಸ್ಯ ವ್ಯಕ್ತೀಕರಣಂ ಕ್ರಿಯಾ. ವ್ಯಕ್ತೀಕರಣರೂಪಕ್ರಿಯಾಯೈ ಕಿಂ ಕಿಂ ಅಪೇಕ್ಷಿತಂ? ತಸ್ಯ ಕರ್ತ ಅಪೇಕ್ಷಿತಃ. ನಿಯಂತೃ ಇತ್ಯುಕ್ತೆ ತನ್ನ ಮೇಲಿನ ಸ್ವಾಮಿ. ಸೇವಕಃ ಯಥಾ ಬೀಜಂ ವೃಕ್ಷರೂಪೇಣ ಪ್ರಕಟಯತಿ ತಸ್ಯ ಸೇವಕಃ ಅಪೇಕ್ಷಿತಃ, ಸ್ವಾಮಿ ಅಪೇಕ್ಷಿತಃ. ಸ್ವಾಮಿ ಆಜ್ಞಾಪಯತಿ ಇದಂ ಬೀಜಂ ಗೃಹಾಣ ವೃಕ್ಷರೂಪೇಣ ಬೀಜಂ ಉಕ್ತ್ವಾ ವೃಕ್ಷಂ ವರ್ಧಯ, ವೃಕ್ಷಂ ರೋಹಯ,
वृक्षरूपेण रोहय इत्युक्ते तत्र नियन्ता इति स्वामी, कर्ता इति स्वयं कर्ता तत्सेवकः। तत् केन साधनेन बीजं वृक्षरूपेण करोति, तत् भूमौ स्थापयित्वा जलादिकं दत्वा क्रिया एतत् सर्वं प्रतिदिवसं जलं ददाति, किमपि सूर्यप्रकाशोपि यथा आगच्छेत् तथा पश्यति, एवम् इत्यादिकं क्रिया साधनमपेक्षितं, क्रिया अपेक्षितं, निमित्तं। किमर्थं तन्निमित्तं? निमित्तम् इत्युक्ते प्रयोजनं, निमित्तमिति प्रयोजनमुच्यते। किमर्थं कस्यचिदपि क्रियाया कस्यचित् कर्मणः प्रयोजनमपि भवेत्। अत एव नियन्तृ कर्तृ साधन क्रिया निमित्तमिति फलमुच्यते। निमित्तमिति शब्दस्य फलं। सो एतत् सर्वम् अपेक्षितं व्यक्तिभवनाय नियन्तृ कर्तृ साधन क्रिया निमित्तम् एतानि सर्वाणि अपेक्षितानि। एतानि सर्वाणि अत्र आक्षिप्तानि भवन्ति। प्रयोग समास कठिन समासप्ಪ। ಆಕ್ಷಿಪ್ತ ನಿಯಂತೃ ಕರ್ತೃ ಸಾಧನ ಕ್ರಿಯಾ ನಿಮಿತ್ತಂ ಅಂದರೆ ಏನರ್ಥವೇ ಆಗಲ್ಲ. ಅಂದರೆ ಸಾಮರ್ಥ್ಯಾತ್ ಆಕ್ಷಿಪ್ತಂ ಇತಿ ಪೃಥಕ್ ಕರಣೀಯಮಾಸೀತ್. ಆಕ್ಷಿಪ್ತಂ ನಿಯಂತೃಕರ್ತೃ ಸಾಧನ ಕ್ರಿಯಾ ನಿಮಿತ್ತಂ ಆಕ್ಷಿಪ್ತಂ ಇತಿ ಅದೇನು ಹೇಳ್ತಾರೆ, ಏನೋ ದ್ವಂದ್ವ ಹೇಳ್ತಾರೆ ನೋಡಪ್ಪ, ಏಕಶೇಷ ದ್ವಂದ್ವ. ಅಂದರೆ ಸಮಾಸಂ ಬಹುವಚನಂ ಭವೇತ್ ಇತಿ ಖಲು ನಿಯಂತೃಕರ್ತೃ ಸಾಧನ ಕ್ರಿಯಾ ನಿಮಿತ್ತಾನಿ ಇತಿ ವಕ್ತವ್ಯಂ. ತತ್ ಏಕವಚನಂ ನಪುಂಸಕಲಿಂಗಂ ಪ್ರಯುಕ್ತೆ. ತತ್ ಆಕ್ಷಿಪ್ತಂ. ಆಕ್ಷಿಪ್ತಂ ಮೀನ್ಸ್ ಇನ್ಕ್ಲೂಡೆಡ್. ಸಿ ಆಕ್ಷೇಪಃ ಇತ್ಯುಕ್ತೆ ಅದೇನು ಹೇಳಬೇಕು, ಸಂಸ್ಕೃತೆ ಕಥಂ ವಕ್ತವ್ಯಂ, ಪ್ರಶ್ನಃ ಕಥಂ ಭವತಿ ಇತಿ ಆಕ್ಷೇಪಾರ್ಥೆ. ಆಕ್ಷೇಪಃ ಆಕ್ಷಿಪತಿ ಇತ್ಯುಕ್ತೆ ಸರ್ವಂ ಆತ್ಮನಿ ಅಂತರ್ಭಾವಯತಿ ಇತಿ ಇನ್ಕ್ಲೂಸಿವ್ನೆಸ್. ಟಿಪ್ಪಣಂ ಪಠಾಮಿ ಶ್ರೀಚರಣ. ಊಯತೆ ಕೇದಾರಃ, ಹೊಲವು ಕಟಾವಾಗುತ್ತೆ. ಅದೇನಪ್ಪ ಕೆಟಾನ. ಕಟಾವು ಅಂದರೆ ಊಯತೆ ಕೇದಾರಃ, ಹೊಲವು ಕಟಾವಾಗುತ್ತದೆ. ಕಟ ಇಂಗ್ಲೀಷ್ ಶಬ್ದ ಅಲ್ಲವೇ, ಕಟ್ ಅದೇ ಬಳಸಿದ್ದಾರೆ. ಓಕೆ. ಎಂಬ ಕರ್ಮಕರ್ತರಿ ಪ್ರಯೋಗದಲ್ಲಿಯೂ ಕಟಾವು ಮಾಡಿದವರು ಇದ್ದೇ ಇದ್ದಾರೆಂದು ಸಾಮರ್ಥ್ಯದಿಂದ ಗೊತ್ತಾಗುವಂತೆ ಅದು ಅಂದರೆ ಒಂದು ಕಟಾವು ಆಯಿತು ಅಂದರೆ ಕೇದಾರಃ ಲೂಯತೆ. ಇದು ಆನಂದಗಿರಿ ಕಿಂ ಊಯತೆ ಕೇದಾರಃ. ಕೇದಾರಃ ಪೃಥಕ್ ಕ್ರಿಯತೆ ಇತ್ಯುಕ್ತೆ ಕೇದಾರಃ ಪೃಥಕ್ ಕ್ರಿಯತೆ ತತ್ರ ಕಿಮಪಿ ಬಂಧನೇನ ಕಸ್ಯಚಿದಪಿ ಬಂಧನೇನ ತತ್ ಪೃಥಕ್ ಕ್ರಿಯತೆ. ಸೇತುಬಂಧನೇನ, ಸೇತು ಇತ್ಯುಕ್ತೆ ಸಮ್ ಬಾರ್ಡರ್, सीमा बंधनेन तत् पृथक् क्रियते. तो इति अत्र पृथक् क्रियते यदा उच्यते तदा कश्चन कर्ता भवेत्. कर्तृ विना कर्म कथं भवति? अंद्रे सर्वत्र कर्मणि प्रयोगे कर्ता इज इंप्लाइड. कर्ता आर्थिकः अर्थतः ज्ञायते, यद्यपि स्पष्टं नोक्तम्. अर्थतः ज्ञायते कश्चन कर्ता भवेदिति. कुतः? कर्तृविना कर्म न भवत्येव, न संभवत्येव. अतएव सामर्थ्यात्. कस्य सामर्थ्यात्? कर्मणि प्रयोगस्य सामर्थ्यात्. कर्मणि प्रयोगस्य सामर्थ्यात् कर्ता अत्र आक्षिप्यते. मीन्स कर्ता इज इंक्लूडेड, इज अंडरस्टूड टू हैव बीन स्टेटेड. कर्ता विवक्षते इति. अंद्रे सामर्थ्यात् कर्ता अस्ति इति न केवलं कर्ता, निमित्त नियंतृ कर्तृ साधन क्रिया निमित्तम् एतत् सर्वमपि तत्र विद्यमानत्वेन अंगीक्रियते सामर्थ्यात्. ಅದೇ ಉಚ್ಯತೆ ಇತಿ ಇದ್ದೇ ಇದ್ದಾರೆಂದು ಸಾಮರ್ಥ್ಯದಿಂದ ಗೊತ್ತಾಗುತ್ತದೆ. ಸಾಮರ್ಥ್ಯ ಅಂದರೆ ಫ್ರಮ್ ದ ಸ್ಟ್ರೆಂತ್ ಆಫ್ ದ ಫ್ರಮ್ ದ ಫೋರ್ಸ್ ಆಫ್ ದ ಕಾಂಟೆಕ್ಸ್ಟ್, ಫ್ರಮ್ ದ ಫೋರ್ಸ್ ಆಫ್ ದ ಸ್ಟೇಟ್ಮೆಂಟ್, ಫ್ರಮ್ ದ ಸ್ಟ್ರೆಂತ್ ಆಫ್ ದ ಸ್ಟೇಟ್ಮೆಂಟ್. ಅಂದರೆ ವಚನ ಸಾಮರ್ಥ್ಯಾತ್. ವ್ಯಾಕ್ರಿಯತ ಇತಿ ಕರ್ಮಣಿ ಪ್ರಯೋಗ ಸಾಮರ್ಥ್ಯಾತ್. ಕರ್ಮಣಿ ಪ್ರಯೋಗ ರೂಪ ವಚನ ಸಾಮರ್ಥ್ಯಾತ್ ದ ಸ್ಟ್ರೆಂತ್ ಆಫ್ ದ ವೇರಿ ಸ್ಟೇಟ್ಮೆಂಟ್ ಗೊತ್ತಾಗುವಂತೆ ಇಲ್ಲಿಯೂ
ಇಲ್ಲಿಯೂ ನಿಯಂತೃ ಇತ್ಯುಕ್ತೆ ಈಶ್ವರ, ಕರ್ತ ಜೀವ, ಸಾಧನಕಾರಕಂ, ಕ್ರಿಯಾ ಕೆಲಸ ಇಷ್ಟು ಇದ್ದುಕೊಂಡೇ ವ್ಯಾಕೃತವಾಯಿತು ಎಂದರ್ಥ. ಇತಿ ನಿಮಿತ್ತವನ್ನು ಸೇರಿಸಲಿಲ್ಲ ಅಲ್ಲವೇ? ಅಂದರೆ ಏತತ್ ಸರ್ವಂ ನಿಮಿತ್ತಮಿತಿ, ಅಂದರೆ ನಿಯಂತೃಕರ್ತೃ ಸಾಧನ ಕ್ರಿಯಾ ಇದೆಲ್ಲವೂ ನಿಮಿತ್ತವು. ತನ್ನಿಮಿತ್ತಂ ಆಕ್ಷಿಪ್ತ ಮಾತ್ರ. ಸಾಮರ್ಥ್ಯಾತ್ ಇತ್ಯುಕ್ತೆ ವಚನ ವ್ಯಾಕ್ರಿಯತ ಇತಿ ಕರ್ಮಣಿ ಪ್ರಯೋಗ ಸಾಮರ್ಥ್ಯಾತ್ ಏತತ್ ಸರ್ವಂ ಅತ್ರ ಉಕ್ತಮಿವ ಉಕ್ತಮಿವ ಯದ್ಯಪಿ ಅಕ್ಷರತಃ ನೋಕ್ತಂ ಕಿಂತು ಲಕ್ಷ್ಯತೆ ಇತಿ ಲಕ್ಷಿತತ್ವೇನ ಅವಗಂತವ್ಯಂ ಇದು ಅಷ್ಟೇ, ಇನ್ನೇನಿಲ್ಲ. అంటే వ్యాకరణం ఏవమేవ భవతి ఇతి. అసౌ నామ అనంతరం అసౌ నామ ఇతి సర్వనామ్నా అనంతరవాక్యం పఠ. అసౌ నామ ఇత్యుక్తే నామవాన్ ఇతి. అసౌ నామ ఇతి సర్వనామ్నా అవిశేష అభిధానేన నామమాత్రం వ్యపదిశతి. ಅಂದರೆ ಅತ್ರ ಅಸೌ ನಾಮ అది మంత్రే పశ్య. మంత్రే కిముక్తం కథం వ్యాక్రియత అసౌ నామ అయం ఇదం రూపః ఇతి. అయం అసౌ నామ మీన్స్ తస్య నామ సో అండ్ సో నామ ఇతి. అసౌ నామ తస్య రూపమిదం ఇతి. అయం నామ ఇత్యుక్తే ఇదం నామ ఇదం రూపం ఇతి యదుచ్యతే అవిశేష అభిధానేన. విశేషతయా నోచ్యతే इत्युक्ते विशिष्ट नाम नोच्यते, सामान्य नाम उच्यते. सो एंड सो नेम इति. सो एंड सो इत्युक्ते न कस्यचित् नाम भवति. असौ इत्युक्ते सामान्य एव भवति. स्पष्टतया तस्य विशेषनाम न भवति. अत एव अविशेष अभिधानेन नाममात्रं व्यपदिशति. अत्र अविशेष अभिधानेन, अभिधानमिति कथनं, ಅವಿಶೇಷತೆಯ ಅಂದರೆ ಸಾಮಾನ್ಯೇನ, ಅವಿಶೇಷತೆಯ ಸಾಮಾನ್ಯೇನ ಕಥನಾತ್ ನಾಮಮಾತ್ರಂ ವ್ಯಪದಿಶತಿ. ವಿಶೇಷನಾಮ ನ ವದತಿ. ಯಥಾ ದೇವದತ್ತೋ ಯಜ್ಞದತ್ತಃ ಇತಿ ವಾ ನಾಮ ಅಸ್ಯ ಇತಿ ಅಸೌ ನಾಮಾಯಂ. ದೇವದತ್ತೋ ಯಜ್ಞದತ್ತ ಇತಿ ವಿಶೇಷನಾಮ. ಅತ್ರ ವಿಶೇಷನಾಮ ನ ವದತಿ, ಕಿಂತು ತತ್ ಸರ್ವೇಷಾಂ ವಿಶೇಷನಾಮ್ನಾಂ ಸಾಮಾನ್ಯಂ ವದತಿ. ಸರ್ವೇಷಾಂ ವಿಶೇಷನಾಮ್ನಾಂ ಸಾಮಾನ್ಯಂ ವದತಿ. ಅಸೌ ನಾಮ ಸೋ ಅಂಡ್ ಸೋ ನೇಮ್ ಮೀನ್ಸ್ ಎವ್ರಿಬಡಿ, ಇಟ್ ಇನ್ಕ್ಲೂಡ್ಸ್. ಸರ್ವೇಪಿ ತತ್ರ ಅಂತರ್ಭಾವಿತಾಃ ಭವಂತಿ. ಸೊ ದೇವದತ್ತೋ ಯಜ್ಞದತ್ತಃ ಇತಿ ವಾ ನಾಮ ಅಸ್ಯ ಇತಿ ಅಸೌ ನಾಮಾಯಂ. ಆರ್ ಸಾಮಾನ್ಯತಯ ಅಸೌ ನಾಮ ಇತಿ ಶಬ್ದಸ್ಯ ಅರ್ಥಃ ಸಾಮಾನ್ಯತಯಾ ಗೃಹ್ಣೀಯಾತ್. ಅಸೌ ನಾಮ असौ नाम इति सामान्यतया गृह्णीयात् अथवा विशेषमपि गृह्णीयात्. ಏಕೆಂದರೆ असौ नाम इत्यनेन देवदत्त यज्ञदत्त इति वा नामस्य इति असौ नामायं. ಅಥವಾ असौ ಅಂದರೆ ಪ್ರಾಬಬ್ಲಿ ಈಸ್ ಮೆನ್ಷನಿಂಗ್ ಪರ್ಟಿಕ್ಯುಲರ್ ನೇಮ್ ಆಲ್ಸೋ. ಹಾಗಾದ್ರೆ ತಗೋ, ಹೇಗಾದ್ರೆ ನಾಮ ಇತಿ, ಅದೆಲ್ಲ ಡೀಟೇಲ್ ಬೇಡಪ್ಪ. ಓಕೆ, ಭಾಷ್ಯಕಾರರು ಓಕೆ. ತಥಾ ಇದಮಿತಿ ಇದಂ ರೂಪಮಿತಿ ಅನಂತರಂ ಇದನ್ ರೂಪಂ ಇದನ್ ರೂಪಃ ಇತಿ ತತ್ರ ವ್ಯಾಖ್ಯಾನಂ ಕರೋತಿ. ತಥಾ ಇದಮಿತಿ ಶುಕ್ಲ, ಇದಂ ಅಂದ್ರೇನು? ಶುಕ್ಲಕೃಷ್ಣಾದೀನಾಂ ಅವಿಶೇಷಃ. ರೂಪಮಿತ್ಯುಕ್ತೆ ರೂಪಮಿತು ವರ್ಣಃ ಏವ, ರೂಪಮಿತಿ ನ ತು ಆಕಾರಃ. ರೂಪಶಬ್ದೇನ ಸಂಸ್ಕೃತೆ ವರ್ಣಃ ಉಚ್ಯತೆ. ತತ್ ಪೂರ್ವಮೇವ ಉಕ್ತಂ ಮಯಾ, ಸ್ಮರಸಿ? ಓಕೆ. ಸೊ ಇದಮಿತಿ ಶುಕ್ಲಕೃಷ್ಣಾದೀನಾಂ ಅವಿಶೇಷಃ. ಇದಂ ಶುಕ್ಲಂ ಇದಂ ಕೃಷ್ಣಂ ವಾ ರೂಪಂ ಅಸ್ಯ ಇತಿ ಇದನ್ ರೂಪಃ. ಇದನ್ ರೂಪಃ ಇತ್ಯುಕ್ತೆ ತತ್ತತ್ ರೂಪವಾನ್ ಅರ್ಥಃ. ಇದಂ ಶುಕ್ಲಂ ಇದಂ ಕೃಷ್ಣಂ ಇತಿ ರೂಪಂ, ಇದಂ ಕೃಷ್ಣಂ ವಾ ರೂಪಂ ಅಸ್ಯ ಇತಿ ಇದಂ ರೂಪಃ. ಓಕೆ. ಅಸೌ ನಾಮಾಯಂ ಇದನ್ ರೂಪಃ ಇತಿ ವ್ಯಾಕ್ರಿಯತ. ವ್ಯಾಕರಣಮ್ ಅಭೂತ್. ಅನಂತರಂ ಪಶ್ಯ ತದಿದಂ. ಅನಂತರಂ ವಾಕ್ಯಂ ಮಂತ್ರಸ್ಯೈವ ತದಿದಮ್ ಅಪ್ಯೇತರ್ಹಿ ನಾಮರೂಪಾಭ್ಯಾಮೇವ ವ್ಯಾಕ್ರಿಯತೆ. ಅಸೌ ನಾಮ ಅಯನ್ ರೂಪ ಇದನ್ ರೂಪ ಇತಿ ತಸ್ಯೈವ ಉಪಸಂಹಾರ ವಾಕ್ಯಂ.
एतावत् पर्यन्तं व्याकृतं यदस्ति तस्यैव मन्त्रे उपसंहारः क्रियते, पुनः आवृत्तिर्क्रियते। तदिदम् इत्युक्ते अव्याकृतं वस्तु एतर्हि अपि यदा यदा व्याकृतं तदा आसीत् न केवलं तदा व्याकृतम् अधुनापि व्याकृतरूपेण तिष्ठति इत्यर्थः। पूर्वं व्याकृतमासीत् इत्येव नार्थः, यदा ಅಂದರೆ तदारभ्य अधुनापि व्याकृतमेव वर्तते इति तात्पर्यम्। ಅದಕ್ಕೋಸ್ಕರನೇ अप्येतर्हि इति विपर्यस्त शब्दं पश्यति। शब्दौ अप्येतर्हि इत्युक्ते एतर्हि अपि, अप्येतर्हि इति एतर्हि अपि इति एवं गन्तव्यं। तर्हि ಅಂದರೆ तदा, एतर्हि ಅಂದರೆ अधुना। एतर्हि ಅಂದರೆ इदानीं, तर्हि ಅಂದರೆ तदानीम् इदानीम् इति। एतर्हि अपि ಅಂದರೆ इदानीमपि, ಅಂದರೆ न केवलं पूर्वं व्याकृतमासीत् अधुनापि तद् व्याकृतमेव तिष्ठति। अव्याकृतं वस्तु एतर्हि, एतस्मिन्नपि काले, एतर्हि इत्यस्य अर्थः एतस्मिन्नपि काले नामरूपाभ्याम् एव व्याक्रियते। नामरूपाभ्याम् एव व्याक्रियते इत्युक्ते व्याकृतं तिष्ठति इत्यर्थः अल्लवे। ಮತ್ತೆ ಪುನರಪಿ ವ್ಯಾಕರಣಮಿತಿ ನಾರ್ಥಃ। ಅಂದರೆ ನಾಮರೂಪಾಭ್ಯಾಮ್ ಏವ ವ್ಯಾಕೃತಂ ತಿಷ್ಠತಿ, ವ್ಯಾಕ್ರಿಯತೆ ಇತ್ಯುಕ್ತೆ ವ್ಯಾಕೃತಂ ತಿಷ್ಠತಿ। असौ नामायम् इदं रूपः इत्येवं रूपेण तिष्ठति। अस्तु, मन्त्रः अभूत्। अनन्तरं मन्त्रः पूर्वमन्त्रं पश्यामि। अद् ए अभूत्। तत् मन्त्रः मया पञ्चखण्डशः विभक्तः। प्रथमखण्डः प्रथमभागः अभूत्, तत्र नामरूपव्याकरणं। द्वितीये बि इत्यत्र प्रवेशः क्रियते। यो नामरूपाभ्यां व्याक्रियत तत् व्याकृतनामरूपेषु प्रविशति। तत् प्रवेशवाक्येन स एष इह प्रविष्टः इति वाक्यम् आदाय व्याचक्षते भाष्यकारः। अत्र पश्य, स एष इह प्रविष्टः एतद् वाक्यम् अधिकृत्य विचारः क्रियते। यदर्थः एतद् अत्युत्तमं वाक्यं। स एष इह प्रविष्टः यदस्ति, स एष इति कः? स एष इति इल्लवे। मन्त्रे पश्य, मन्त्रे किमुक्तम्? अव्याकृतमासीत्, स एव व्याकृतमभूत्। यथा प्रविष्टः, स एष इह प्रविष्टः अक्षरार्थं गृहाण, स अवने इवनु, स एषः इह प्रविष्टः, स एव अत्र स इति कः? नोक्तः कश्चन, ಯಾರನ್ನಾದರೂ ಹೇಳಿದ್ದೀವ? ಹೇಳಲಿಲ್ಲ ಅಲ್ಲವೇ? स एष इह प्रविष्टः इत्युक्ते कः? मन्त्रे नोक्तः। अनुक्तः प्रविष्टः इत्युक्ते कस्सः? यः प्रविष्टः कस्सः इति न ज्ञायते। तदर्थम् अत्र किञ्चित् स्पष्टीक्रियते भाष्यकारेण। यदर्थः शास्त्रारम्भः, यदर्थः इत्युक्ते आत्मतत्त्वं, ब्रह्मतत्त्वं। यस्य परमात्मार्थः इत्युक्ते परमात्मज्ञानार्थः सर्वोपि शास्त्रारम्भः। सर्वशास्त्रमित्युक्ते सर्वम् उपनिषत्, सर्वापि उपनिषत् आरम्भः। यस्मिन् इत्युक्ते ब्रह्मणि, यस्मिन् ब्रह्मणि अविद्यया स्वाभाविक्य कर्तृक्रियाफलाद्यारोपणा कृता। केवलं पठामि आदौ, अनन्तरं किमुच्यते व्याख्यास्ये। यः कारणं सर्वस्य जगतः, यदात्मके नामरूपे सलिलादिव स्वच्छात् मलमिव फेनम् अव्याकृते व्याकृतये, यश्च ताभ्यां नामरूपाभ्यां विलक्षणः स्वतः नित्यशुद्धबुद्धस्वभावः स एषः इति। स एषः ಅಂದರೆ ಯಾರು? स एषः इत्युक्ते ब्रह्मैव। स ब्रह्म, तद् ब्रह्म अत्र वर्ण्यते, विस्तरेण वर्ण्यते। यदर्थशास्त्रारम्भः, टेक् द होल् काण्टेक्स्ट् आफ् द शास्त्र। शास्त्रारम्भः इत्युक्ते कम्प्लीट् काण्टेक्स्ट् आफ् सर्वशास्त्रस्य प्रसङ्गः ग्राह्यः। अदर्वैस् इल्लि अस्मिन् सन्दर्भे पूर्वम् अव्याकृतमेव उक्तं, तत्र ब्रह्मनोक्तं।
ब्रह्मणोक्तं स एष इति प्रविष्ट इत्युक्ते अव्याकृतं प्रविष्टं किं वक्तम् अव्याकृतं प्रविष्टम् अव्याकृतं तु व्याकृतमेव अभूत् प्रवेशः कस्य प्रवेशः सी अत्र उभय विषयमस्ति कस्य प्रवेशः कथं प्रवेशः अत्र कस्य प्रवेशः इत्यत्र निश्चीयते अस्मिन् भाष्यभागे कस्य प्रवेशः अनन्तर शास्त्रविषय चर्चा भवति प्रवेशः कीदृशः कथं प्रवेशः अल्लवे कस्य प्रवेशः कथं प्रवेशः कस्य प्रवेशः कस्सः अत्र अनुक्तः सी अस्मिन् मन्त्रे कप्रविशति इति अनुक्तः अत एव तस्य सर्वशास्त्रस्य प्रसंगं गृहीत्वा स ब्रह्मैव परमात्मैव इति निश्चीयते इल्लदिद्दरे इफ यू डोंट टेक द होल उपनिषद कांटेक्स्ट यदि सर्वस्य उपनिषदः प्रसंगः न गृह्यते चेत् कस्सः इति अत्र मन्त्रे नोक्तः अथवा पूर्वस्मिन् मन्त्रे प्रजापतिरुक्तः स एव प्रजापति किम् पूर्वमन्त्रे प्रजापतिरुक्तः प्रजापति किम् प्रजापति प्रविशति न साक्षात् ब्रह्मैव अत एव सर्वोपि शास्त्र प्रसंगः इत्युक्ते टेक द कांटेक्स्ट ऑफ एंटायर उपनिषद अत एव यदर्थः सर्वशास्त्रारंभः सी पश्य हाउ ही टेक्स इट भाष्यकार वेर मंत्र संदर्भेण मंत्रगत वाक्य संदर्भेण कस्यचित् शब्दस्य अर्थः न ज्ञायते टेक एंटायर मंत्र संदर्भ सर्वस्यापि मंत्र संदर्भं गृहाण मंत्र प्रसंगं गृहाण तदपि न ज्ञायते चेत् ब्राह्मण संदर्भं गृहाण ब्राह्मण संदर्भेणापि न ज्ञायते चेत् अध्याय संदर्भं गृहाण अध्याय संदर्भेणापि न ज्ञायते चेत् निखिल उपनिषत् संदर्भं गृहाण अल्लवे तदपि न युज्यते चेत् सर्वा उपनिषत् 13 उपनिषदपि 13 उपनिषदः सर्वे अपि ग्राह्य सर्वा अपि ग्राह्याः यदर्थः सर्वशास्त्रारंभः एंटायर बृहदारण्यक उपनिषत् सर्वापि बृहदारण्यक उपनिषत् यस्यार्थम् आरभ्यते यस्य ज्ञानाय आरभ्यते तद् ब्रह्म अत्र उक्तः स एषैः प्रविष्टः यस्मिन् इत्युक्ते तद् ब्रह्मणि तस्मिन् ब्रह्मणि अविद्यया स्वाभाविक्या कर्तृक्रियाफलाद्यारोपणा कृता तस्मिन्नेव यो अस्माभिरनुभूयमान स्वाभाविकः इत्युक्ते स्वाभाविक अनुभवरूपः स्वाभाविक अनुभवरूपः कः कर्तृक्रियाफलरूपम् अहं कर्तास्मि क्रिया कर्माणि करोमि फलं च अनुभवामि इति यो अनुभवः अस्ति कर्ता कर्म क्रिया रूप त्रिपुटी अनुभवः अस्ति कारकत्व अनुभवः अस्ति कारकत्वं तु स्वाभाविकम् अनुभूयते कर्ता कर्म क्रिया इत्येतत् सर्वं स्वभावतया अनुभूयते सा अविद्यारूपा अत एव स्वाभाविक्या अविद्यया अध्यारोपण कृता सी अविद्यया अध्यारोपण कृता इत्युच्यते अत्र सी अत्र मया उक्तं पूर्वमिति मन्ये सी अविद्या कल्पितम् इति कदाचित् वदति सी अविद्या शब्देन अध्यासः उच्यते भाष्यकारैः अविद्या एव अध्यास एव अविद्या यदि अध्यासः एव विद्या अत्र तु अविद्यया अध्यारोप्यते अविद्याध्यारोपः अविद्या कल्पितः अविद्या अध्यस्तः अविद्या एवं रूप प्रयोगः तत्र दृश्यते अविद्या कल्पिता अविद्या अध्यस्ता अविद्या अध्यारोपिता अविद्या प्रत्युपस्थापिता एवं यदि अविद्या शब्देन एतदुक्तं किं न उक्तं उक्तं तद् अग्रे गच्छामि टैम् वेस्ट् ओके सो अविद्यया अध्यारोपिता इत्युक्ते अविद्यया प्रतीयते इत्येव अर्थः अध्यासेन प्रतीयते अध्यारोप्यते इत्युक्ते अविद्यया कल्प्यते अविद्यया प्रतीयते ओके सो अविद्यया स्वाभाविक्या कर्तृक्रियाफलाध्यारोपणा कृता यः कारणं सर्वस्य जगतः यो सर्वस्य जगतः कारणम् अत्र पश्य परमात्मानं कारणत्वेन नोपदिशति यः कारणमुच्यते तद् ब्रह्म हागे ब्रह्मत्वमुच्यते अत्र यः कारणं सर्वस्य जगतः यदात्मके नामरूपे सलिलादिवस्वच्छात् मलमिव फेनम् अव्याकृते व्याकृतीये सी यदात्मके नामरूपे सी यदात्मके नामरूपे
परमात्मात्मके सर्वत्र भाष्यकारः नामरूपे परमात्मात्मके आत्मके इत्युक्ते परमात्मस्वरूपे यदात्मके नामरूपे अव्याकृते व्याक्रियेते तत्र दृष्टान्तः दीयते। आत्मकम् इत्युक्ते तद् ब्रह्मात्मकं नामरूपं जगत् नामरूपं ब्रह्मात्मकम् इत्युक्ते सलिलमिव स्वच्छात् मलमिव फेनं स्वच्छजलात् मलिनं फेनं कथं जायते? स्वच्छजलात् मलिनमित्युक्ते तत् जलस्वरूपं न भवति इत्येव अर्थः। मलिनमित्युक्ते वस्तुतः मलिनमिति न मन्तव्यं। मलिनमित्युक्ते कल्पितम् अध्यस्तम् इत्येव, वास्तविकस्वरूपे नास्ति इत्येव अर्थः। तो स्वच्छसलिले फेनं कथं दृश्यते? स्वच्छसलिले फेनं कल्पिततया दृश्यते। वस्तुतः जलं फेनं न भवति, तरंगं न भवति। फेनं तरंगमिति यथा स्वच्छजले फेनं वा तलंगं वा दृश्यते इत्युक्ते अभिव्यक्ति भवति। तथा नामरूपे आत्मात्मके ब्रह्मात्मकम् इत्युक्ते ब्रह्मस्वरूपमेव अव्याकृते सन् व्याक्रियते। यश्च ताभ्यां न ओके तत्र कल्पिततया नामरूपे भासेते। अनन्तरमुच्यते वस्तुतः जलं यथा नामरूपाभ्यां तरंगात् विलक्षणः, तरंगरूप एव जलं न भवति, तरंगरूपेण भासते किन्तु स्वयं तरंगरूपेण न तिष्ठति। फेनतरंगादिरूपेण यद्यपि प्रतिभाति स्वयं तु फेनतरंगादिरूपेण किमुच्यते तद्रूपेणैव परिमितं न भवति, स्थिरं न भवति। तद्रूपेण प्रतिभासते स्वयं तु तद्रूपं विहाय तिष्ठति, शुद्धरूपेण तिष्ठति। अत एव अत्र उच्यते यश्च ताभ्यां नामरूपाभ्यां विलक्षणः। ताभ्यां नामरूपाभ्यां विलक्षणः ಅಂದರೆ नामरूपे अत्र पश्य नामरूपे ब्रह्मात्मके यदात्मके इत्युक्तं पश्य नामरूपे ब्रह्मात्मके ब्रह्म तु तद् नामरूपाभ्यां विलक्षणः। दिस् इस् द इंट्रेस्टिंग पॉइंट। नामरूपे ब्रह्मात्मके कुतः ब्रह्मणः सकाशात् पृथक् न तिष्ठतः, तस्य अस्तित्वं नास्ति। नामरूपे ब्रह्मात्मके ब्रह्म तु नामरूपात् विलक्षणः। यथा तरंगः जलात्मकः किन्तु जलं न तरंगरूपम्, जलं तु तरंगात् स्वतन्त्रं भवति, तरंगस्तु जलात्मकमेव भवति, तरंगस्तु जलात्मकमेव भवति, जलं तु तरंगरूपेण परिमितं न भवति, तरंगादपि स्वतन्त्रो भवति, विलक्षणो भवति। अतएव अत्र नामरूपाभ्याम् इति पंचमी उच्यते। नामरूपाभ्यां विलक्षणः तेभ्यः इति पंचमी, तस्मात् इति नाम्नः सकाशात् रूपात् विलक्षणः पंचमी विभक्ति। सो ताभ्यां नामरूपाभ्यां विलक्षणः स्वतः नित्यशुद्धबुद्धमुक्तस्वभावः, स्वयं नित्यशुद्धबुद्धमुक्तस्वभावः किन्तु तस्मिन् अविद्यया कल्पिते नामरूपे। यथा ह्यः मया उक्तम् अव्यक्तं व्यक्तम् उभयमपि अविद्याकल्पितम्। अस्मत् प्रक्रियायाम् अव्यक्तं व्यक्तम् उभयमपि अध्यस्तमेव ब्रह्मणि। ब्रह्म स्वयं नामरूपरहितं स्वतःसिद्धं ब्रह्म, किन्तु तेषां प्रक्रियायाम् अव्यक्तं न अध्यस्तं भवति। अव्यक्तमेव माया ब्रह्मणि वर्तते। ब्रह्म माया साहाय्येन जगत् सृजति, जगत् सृष्टिरेव अध्यासः इति वदन्ति। कदाचित् जगत् सृष्टिरेव अध्यासं वदन्ति, कदाचित् जगदन्तर्गतं देहेन्द्रियमनांसि एव अध्यासः इति वदन्ति। तत् ह्यस्तनपाठे वा परह्यस्तनपाठे वा उक्तं। तत् व्याख्यानकारेभ्यः अस्मत् प्रक्रियायाः विलक्षणता कथनकाले ಹೇಳಿದ್ದೀನಲ್ಲ।
ಅದಂದರೆ ಮುಂದುವರಿಯುತ್ತೆ. ಈಗ ಅದನ್ನು ನೀವು ಏನು ಹೇಳದಿದ್ದರೆ ನಾನು ಮತ್ತೆ ರಿಪೀಟ್ ಮಾಡ್ತಾ ಟೈಮ್ ವೇಸ್ಟ್ ಮಾಡ್ತೀನಿ. ಸೊ ಅತಏವ ಸ್ವತಃ ಅತ್ರ ಪಶ್ಯ ಯದ್ ಮಯೋಕ್ತಂ ತತ್ ಅಸ್ಮತ್ ಪ್ರಕ್ರಿಯಾ ಅತ್ರ ಭಾಷ್ಯೇ ಏವ ಅಸ್ತಿ ಪಶ್ಯ. ಅವ್ಯಾಕೃತಮಪಿ ಅವಿದ್ಯಾಕಲ್ಪಿತಮೇವ. ಅವ್ಯಾಕೃತಮಪಿ ಅವಿದ್ಯಾಕಲ್ಪಿತಂ ವ್ಯಾಕೃತಮಪಿ ಅವಿದ್ಯಾಕಲ್ಪಿತಂ ಏತೇನಾವಗಚ್ಚಂತಿ. ಏತೆ ಮನ್ಯಂತೆ ಅವ್ಯಾಕೃತಮೇವ ಅವಿದ್ಯಾ ವ್ಯಾಕೃತಮೇವ ಅಧ್ಯಸ್ಥಂ ಕಲ್ಪಿತಂ ಇತಿ ಮನ್ಯಂತೆ. ವ್ಯಾಕೃತಮೇವ ಅಧ್ಯಸ್ಥಂ ತತ್ರಾಪಿ ಮತಭೇದೋ ಅಸ್ತಿ ಮೂಲಾವಿದ್ಯಾವಾದಿಷು. ಕೇಚನ ಮನ್ಯಂತೆ ಸರ್ವಮಪಿ ನಾಮರೂಪಂ ಅಧ್ಯಸ್ಥಂ, ಕೇಚನ ಮನ್ಯಂತೆ ಸರ್ವಮಪಿ ನಾಮರೂಪಂ ಮಾಯಾ ಕಾರ್ಯಂ ನ ತು ಅಧ್ಯಸ್ಥಂ. ಮಾಯಾ ಬ್ರಹ್ಮಣಿ ವರ್ತತೆ, ಮಾಯಾ ಕಾರ್ಯಂ ಸರ್ವನಾಮರೂಪೇ, ಸರ್ವನಾಮರೂಪಾಣಿ ಮಾಯಾ ಕಾರ್ಯಮೇವ. ತೇಭ್ಯಃ ನಾಮರೂಪೇಷು ಜಗತ್ತು ದೇಹೇಂದ್ರಿಯಮನಾಂಸಿ ಏವ ಅಧ್ಯಸ್ಥಂ. ಸರ್ವಂ ಜಗತ್ ನಾಧ್ಯಸ್ಥಂ, ಮಾಯಾ ವಾ ನಾಧ್ಯಸ್ಥಂ. ನ ಮಾಯಾ ಅಧ್ಯಸ್ಥ ನ ಸರ್ವಂ ಜಗದ್ ವಾ ಅಧ್ಯಸ್ಥಂ. ಸರ್ವಂ ಜಗತ್ ಮಾಯಾ ಕಾರ್ಯಂ, ಮಾಯಾ ಬ್ರಹ್ಮಣಿ ವರ್ತತೆ, ಅನಿರ್ವಚನೀಯತೆಯ ವರ್ತತೆ. ತಾವದೇವ ಪಶ್ಯತೇಷಾಂ ಪ್ರಕ್ರಿಯೆ. ಬ್ರಹ್ಮ ಅಧೀನತೆಯ ವರ್ತತೆ, ಅನಿರ್ವಚನೀಯಂ ವರ್ತತೆ. ಸಾಂಖ್ಯಾಃ ಪ್ರಕೃತಿಂ ಸ್ವತಂತ್ರಾಂ ಮನ್ಯಂತೆ ಆತ್ಮನಃ ಸಕಾಶಾತ್ ಪೃಥಕ್ ಸ್ವತಂತ್ರಾಂ. ಕಿಂತು ವೇದಾಂತಿನಃ ಮೂಲಾವಿದ್ಯಾವಾದಿನಃ ವ್ಯಾಖ್ಯಾನಕಾರಾಃ ಕಥಂ ತತ್ ಸಾಂಖ್ಯಾನಾಂ ಸ್ವತಂತ್ರಾಂ ಪ್ರಕ್ರಿಯಾಂ ಮಾಯಾ ಇತಿ ಉಕ್ತ್ವಾ ತತ್ ಪರಮಾತ್ಮ ಅಧೀನಾಂ ಅನಿರ್ವಚನೀಯಾಂ ಇತ್ಯೇವ ಮನ್ಯಂತೆ. ಪರಮಾತ್ಮ ಅಧೀನ ಅನಿರ್ವಚನೀಯ ನ ತು ಅಧ್ಯಸ್ಥ. ಪಶ್ಯ. ಅತಏವ ಮಾಯಾತಃ ಮಾಯಾ ಕಾರ್ಯಂ ಜಗತ್ ಕದಾಚಿತ್ ಸರ್ವಮಪಿ ಜಗತ್ ಅಧ್ಯಸ್ಥಮುಚ್ಯತೆ, ಕದಾಚಿತ್ ದೇಹೇಂದ್ರಿಯಮನಾಂಸಿ ಏವ ಅಧ್ಯಸ್ಥಾನಿ. ಅಧ್ಯಾಸಾತ್ ಪೂರ್ವಂ ಮಾಯಾ ಕಾರ್ಯಮಸ್ತಿ. ಪಶ್ಯ ತೇಷಾಂ ಪ್ರಕ್ರಿಯಾ. ಮಾಯಾ ಜಗತ್ ಸೃಜತಿ, ತಸ್ಮಿನ್ ಜಗತಿ ವಿದ್ಯಮಾನ ದೇಹೇಂದ್ರಿಯಾನಿ ಮಾತ್ರ ಆತ್ಮನಿ ಅಧ್ಯಸ್ಯಂತೆ. ಅಧ್ಯಾಸಾತ್ ಪೂರ್ವಂ ಜಗದಸ್ತಿ ಮಾಯಾ ಅಸ್ತಿ. ಇಯಂ ಯೇಷಾಂ ಪ್ರಕ್ರಿಯಾ. ಅಧ್ಯಾಸಾತ್ ಪೂರ್ವಂ ಮಾಯಾ ಜಗದಸ್ತಿತ್ವಂ ಕಥಂ ಚಿಂತಯಿತುಂ ಶಕ್ಯತೆ. ಕಿಂತು ತೇಷಾಂ ಪ್ರಕ್ರಿಯಾ ತಥಾ ಅಸ್ತಿ. ಆದೌ ಬ್ರಹ್ಮಣಿ ಮಾಯಯಾ ಜಗತ್ ಸೃಜತೆ, ತದ್ ಜಗದಂತರ್ಗತ ದೇಹೇಂದ್ರಿಯಾದಿ ಆತ್ಮನಿ ಅಧ್ಯಸ್ಯತೆ, ತದಾ ಅಧ್ಯಾಸೋ ಜಾಯತೆ. ಅಧ್ಯಾಸೇನ ಜೀವೋ ಭೂತ್ವಾ ಜಗತ್ ಪಶ್ಯತಿ. ಜಗತ್ ಅಧ್ಯಾಸಾತ್ ಪೂರ್ವಮಸ್ತಿ ಮಾಯಾಕಾರ್ಯತೆಯ. ತೇಷಾಂ ಪ್ರಕ್ರಿಯಾ ಮಾಯಾಕಾರ್ಯತೆಯ ಜಗತ್ತತ್ರ ಅಸ್ತಿ. ಯದಾ ಅಧ್ಯಾಸೋ ಭವತಿ ತದಾ ಜೀವೋ ಜಾಯತೆ, ತದಾ ಜೀವಃ ಜಗದ್ದ್ರಷ್ಟುಂ ಶಕ್ನೋತಿ. ಜಗತ್ ವಿತು ಪೂರ್ವಮೇವ ಸೃಷ್ಟಂ ಮಾಯಾಕಾರ್ಯಂ ಈಶ್ವರೇಣ ಸೃಷ್ಟಂ ಇತಿ ಯೇಷಾಂ ಪ್ರಕ್ರಿಯಾ. ಅಧ್ಯಾಸಂ ಪುರಸ್ಕೃತ್ಯ ಸರ್ವೇ ಪ್ರಮಾಣ ಪ್ರಮೇಯ ವ್ಯವಹಾರಾಃ ಇತಿ ಅಧ್ಯಾಸ ಏವ ವಿದ್ಯಾ. ಅಧ್ಯಾಸಂ ಪುರಸ್ಕೃತ್ಯೈವ ಸರ್ವಮಪಿ ಜಗತ್. ಏತದ್ವಯಂ ಅಸ್ಮತ್ ಪ್ರಕ್ರಿಯಾಯಾಂ. ಅಧ್ಯಾಸಂ ಪುರಸ್ಕೃತ್ಯ ಸರ್ವಂ ಜಗತ್, ಅಧ್ಯಾಸ ಏವ ವಿದ್ಯಾ. ಏತದ್ವಯಂ ತು ಅಸ್ಮತ್ ಪ್ರಕ್ರಿಯಾ. ತೇ ತಥಾ ನ ಅಂಗೀಕುರ್ವಂತೆ. ಟೈಮ್ ಆಯ್ತಪ್ಪ. ಓಕೆ, ಸಮಾಪಯಾಮಿ. ಸ ಏಷಃ. ಓಕೆ, ಏತತ್ ವಾಕ್ಯಂ ಪಠಿತ್ವಾ ಸಮಾಪಯಾಮಿ. ಅವ್ಯಾಕೃತೆ ಆತ್ಮಭೂತೆ ನಾಮರೂಪೇ ವ್ಯಾಕುರ್ವನ್ ಬ್ರಹ್ಮಾದಿಸ್ತಂಭಪರ್ಯಂತೇಷು ದೇಹೇಷು ಇಹ ಕರ್ಮಫಲಾಶ್ರಯೇಷು ಅಶನಾಯಾದಿಮತ್ಸು ಪ್ರವಿಷ್ಟಃ. ಸ ಏಷಃ ಇತಿ ವ್ಯಾಖ್ಯಾತಃ, ಪ್ರವಿಷ್ಟಃ ಇತಿ ವ್ಯಾಖ್ಯೇಯಃ. ಅನಂತರಂ ಚ ತದುಪರಿ ಕಥಂ ಪ್ರವೇಶಃ ಇತಿ ಚರ್ಚಾಪಿ ಭವತಿ. ತತ್ಸರ್ವಂ ಶ್ವೋ ವಕ್ಷ್ಯಾವಃ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಯಾವುದು ಕೆಲವು ಸ್ಪಷ್ಟವಾಗಿರುವ ವಿಷಯ ಹಿಂದೆ ಇದ್ದರೆ ಅದು ಹೇಳಿಬಿಡು, ಮುಂದುವರಿಯುತ್ತೀವಿ. ಯಾಕಂದರೆ ಅದು ಸುಮ್ಮನೆ ರೆಪ್ಯುಟೇಷನ್ ಬೇಡ. ಯಾಕಂದರೆ ಕದಾಚಿತ್ ವಿಸ್ಮರಿಯತೆ. ನಾನು ಕನ್ನಡದಲ್ಲಿ ಹೇಳ್ತೀನಿ, ಇಂಗ್ಲೀಷ್ನಲ್ಲಿ ಹೇಳ್ತೀನಿ, ಎಲ್ಲಿ ಹೇಳ್ತೀನೋ ಎಲ್ಲಿ ಹೇಳಲಿಲ್ಲವೋ ನೆನಪಿರಲ್ಲ. ನಾನು ಇದು ಗೊತ್ತಿಲ್ಲ ಅಂದ್ಕೊಂಡು ಮತ್ತೊಂದು ಸಲ ಹೇಳಿಬಿಡ್ತೀನಿ. ಸೊ ತತ್ ಉಕ್ತಂ ಚೇತ್ ತತ್ ಸಂಕ್ಷೇಪೇಣ ಉಪಸಂಹಾರ ವಾಕ್ಯಂ ಕೃತ್ವ ಅಗ್ರೆ ಗಚ್ಚಾಮಿ ಅಷ್ಟೇ. ತಾತ್ಪರ್ಯ ವಾಕ್ಯಮುಕ್ತ್ವಾ ಗಂತುಂ ಶಕ್ಯತೆ. ಅಸ್ತು. ಓಂ ಶಾಂತಿ ಶಾಂತಿ ಶಾಂತಿ.